ಒಂದೊಳ್ಳೆ ಮಾತು ಕೇಳಿದೆ. ಬದುಕು ಅಂತ ಅಂದರೆ ಯಾವಾಗ ಎಲ್ಲ ಪರಿಸ್ಥಿತಿಗಳು ಮತ್ತು ನಿಮ್ಮ ಸುತ್ತಮುತ್ತದ ಎಲ್ಲ ಜನರು ನಿಮ್ಮನ್ನು ತುಳಿತಾರಲ್ಲ, ಸೊ ಆವಾಗ ನೀವು ಮತ್ತೆ ಎದ್ದು ಬರುವಂತಹ ತಾಕತ್ತು ಬರುತ್ತಲ್ಲ, ಆ್ಯಂಡ್ ಎದ್ದು ಬರ್ತಿರಲ್ಲ, ಬಂದು ಮತ್ತೆ ಜೀವಿಸ್ತಿರಲ್ಲ, ಸೊ ಅದೇ ಬದುಕು ಅಂತ. ಸೊ ಇವತ್ತು ಈ ಜೀವನದ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವನದಲ್ಲಿ ಅತಿಯಾದ ಪ್ರೀತಿ ಮತ್ತು ಗೌರವ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ? ಸೊ ಈ ಸಮಾಜ ಮತ್ತು ಜನಗಳು ಯಾವತ್ತೂ ಯಾವುದು ಅತಿ ಹೆಚ್ಚು ಈಸಿಯಾಗಿ ಸಿಗುತ್ತಲ್ಲ, ಸೊ ಅದಕ್ಕೆ ಯಾವತ್ತೂ ಬೆಲೆ ಕೊಡೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ಹಾಗಾಗಿ ಯಾವುದನ್ನು ಹೆಚ್ಚಾಗಿ ಕೊಡೋದಕ್ಕೆ ಹೋಗಬೇಡಿ ಯಾರಿಗೂ. ಅಲ್ಲಿ ನಿಮ್ಮ ಬೆಲೆನ ಕಳ್ಕೊಬಿಡ್ತೀರ. ಸೊ ಆವಾಗ ನಿಮಗೆ ಜೀವನ ಸಾಕಾಗೋಗಿದೆ ಅನ್ನೋ ಫೀಲಿಂಗ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ನಿಮ್ಮ ಎನರ್ಜಿನ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಗೊತ್ತಾ? ಇಲ್ಲ ಅಂದರೆ ನಾನೇ ತಪ್ಪ, ನಾನು ಅಷ್ಟೊಂದು ಪ್ರೀತಿಸಿದ್ದೆ ತಪ್ಪ, ಆ್ಯಂಡ್ ಅಷ್ಟೊಂದು ಗೌರವ ಇಟ್ಕೊಂಡಿದ್ದೆ ತಪ್ಪ. ಸೊ ಈ ರೀತಿ ಕ್ವಶನ್ಗಳು ನಿಮ್ಮನ್ನು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದೇ ಕ್ವಶನ್ನ ಇಟ್ಕೊಂಡು ನೀವು ಕೊರಗಬೇಕಾಗುತ್ತೆ. ಆ್ಯಂಡ್ ಈ ಎಲ್ಲ ಕ್ವಶನ್ಗೂ ಯಾವತ್ತೂ ಆನ್ಸರ್ ಸಿಗೋದೇ ಇಲ್ಲ ನಿಮಗೆ. ಯಾಕೆ ಹೇಳಿ? ನೀವು ಎಲ್ಲೋ ಆನ್ಸರ್ ಹುಡ್ಕೋದಕ್ಕೆ ಹೋಗ್ತಿದ್ದೀರಾ, ಬಟ್ ತಪ್ಪಿರೋದು ನಿಮ್ಮಲ್ಲೇ. ಸೊ ನೀವು ಅತಿಯಾಗಿ ಅನವಶ್ಯಕವಾಗಿ ಇದನ್ನೆಲ್ಲ ಕೊಡ್ತಿರೋದ್ರಿಂದನೇ ಸೊ ನಿಮಗೆ ಎಲ್ಲೂ ಬೆಲೆ ಇಲ್ಲ, ಆ್ಯಂಡ್ ನಿಮಗೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ. ಅರ್ಥ ಆಯ್ತಾ? ನಂಗೆ ಎಷ್ಟೊಂದು ಜನ ಕೇಳ್ತಾರೆ, ಸೊ ನಿಂಗೆ ಯಾರು ಕಂಡ್ರೂ ಭಯ ಇಲ್ವಾ? ಯಾರು ಏನು ಅನ್ಕೋತಾರೆ ಅಂತ ಅನ್ಸೋದಿಲ್ವಾ? ಹೇಗಿಷ್ಟು ಆರಾಮಾಗಿರ್ತೀಯಾ ಅಂತ ಅಂದ್ಬಿಟ್ಟು. ಸೊ ನನ್ನ ಅಭಿಪ್ರಾಯ ಏನಂತ ಅಂದರೆ, ನಮ್ಮ ಕಷ್ಟಗಳಿಗೆ ಯಾರೂ ಬರೋದಿಲ್ಲ ಅಲ್ವಾ? ಸೊ ಅವ್ರದ್ದೇ ಆದ ಲೈಫ್ ಇದೆ, ಅವ್ರದ್ದೇ ಆದ ಲೈಫಲ್ಲಿ ಅವರು ಬ್ಯುಸಿ ಇರ್ತಾರೆ. ಕರೆಕ್ಟ್? ಆ್ಯಂಡ್ ನಮ್ಮ ಜೊತೆ ಯಾವತ್ತಿಗೂ ಯಾವುದೇ ಒಂದು ಪ್ರಾಬ್ಲಮಲ್ಲಿ ಯಾರೂ ನಿಲ್ಲೋದು ಇಲ್ಲ ಅಲ್ವಾ? ಸೊ ಹೀಗಿದ್ಮೇಲೆ ಅವ್ರು ಯಾರೋ ಏನೋ ಅನ್ಕೋತಾರೆ ಅಂತ ಬದುಕೋದ್ರಲ್ಲಿ ಏನು ಅರ್ಥ ಇದೆ? ಯಾಕಂದರೆ ಇದು ನನ್ನ ಜೀವನ ಅಲ್ವಾ? ಸೊ ನನಗಿಷ್ಟ ಬಂದಂಗೆ ಬದುಕಲಿ ಅಂತ ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಜೀವನ ಅನ್ನೋದನ್ನ ಕೊಟ್ಟಿರೋದು ಅಲ್ವಾ? ಸೊ ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ ಅಂತ ಬದುಕ್ತಾ ಹೋದರೆ ಈ ಜಗತ್ತಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ. ಸೊ ಅವರೆಲ್ಲರಿಗೋಸ್ಕರ ಬದುಕಬೇಕಾಗುತ್ತೆ. ನನಗೋಸ್ಕರ ನಾನು ಯಾವಾಗ ಬದುಕೋದು? ಕರೆಕ್ಟ್? ನಾಳೆ ಅವ್ರು ಯಾರೋ ಸತ್ತೋದ್ರು ಅಂತ ಅಂದರೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಿದ್ರು ಅನ್ನೋದು ಅವ್ರ ಜೊತೆನೇ ಸತ್ತೋಗ್ಬಿಡುತ್ತೆ. ಕರೆಕ್ಟ್? ಸೊ ಹಾಗಾಗಿ ನನಗೆ ಜೀವನ ಕೊಟ್ಟಿರೋದು, ರೈಟ್? ಸೊ ನನ್ನ ಕಷ್ಟಗಳು ನನಗೆ, ಸೊ ನನ್ನ ಖುಷಿ ನನಗೆ. ಸೊ ಆ ಕಷ್ಟದ ಜೊತೆ ಬದುಕೋದು ಹೇಗೆ ಅಂತ ಕಲಿಬೇಕಾಗಿರೋದು ನಾನು. ಸೊ ಬದುಕೋಣ, ಇರೋದೊಂದು ಜೀವನ ಅಲ್ವಾ? ಸೊ ನೀವು ಯಾರಾದರೂ ಯಾರೇನು ಅನ್ಕೋತಾರೆ ಅಂತ ಅನ್ಕೋತಾ ಇದ್ರೆ, ನೀವು ಸಾಯೋರ್ಗು ನಿಮಗೆ ಬೇಕಾದಂಗೆ ನಿಮ್ಮ ಜೀವನನ ನೀವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಓಕೆನಾ? ಎಲ್ರಿಗೂ ಜೀವನ ಸಾಕಾಗಿರುತ್ತೆ. ನೀವು ಅನ್ಕೋಬೋದು ಅವ್ರ ಹತ್ರ ದುಡ್ಡಿದೆ, ಅದಿದೆ, ಇದಿದೆ ಅಂತ. ಏನೇ ಇದ್ರೂ ಯಾವುದಾದ್ರೂ ಒಂದು ಕೊರತೆ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ಜೀವನ ಸಾಕಾಗಿರುತ್ತೆ, ಬಟ್ ತೋರಿಸ್ಕೋಬಾರ್ದು. ನೀವು ತೋರಿಸ್ಕೊಳ್ಳೋದ್ರಿಂದ ಯಾರು ಬಂದು ನಿಮ್ಮ ಜೀವನ ಸರಿ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ನೀವು ಬ್ಯುಸಿಯಾಗಿ ಯಾಕೆ ಆಗಬಾರ್ದು? ಬದುಕಬೇಡಿ. ಸತ್ ಮೇಲೆ ಮತ್ತೆ ಜೀವನ ಬೇಕು ಅಂದರೆ ಸಿಗುತ್ತಾ? ಸಾಯೋ ದಿನ, ಸಾಯೋ ಟೈಮಲ್ಲಿ ಇನ್ನು ಬದುಕಬೇಕಿತ್ತು ಅಂತ ನಿಮಗೆ ಅನಿಸಿದ್ರೆ ಮತ್ತೆ ಜೀವನ ಸಿಗುತ್ತಾ? ಸಿಗೋದಿಲ್ಲ. ಆ್ಯಂಡ್ ಯಾರಿಗೂ ಇಲ್ಲಿ ಕಷ್ಟ ತಪ್ಪಿದ್ದಲ್ಲ. ಪ್ರತಿಯೊಬ್ಬರಿಗೂ ಕಷ್ಟ ಇದೆ, ಪ್ರತಿಯೊಬ್ಬರಿಗೂ ನೋವಿದೆ. ಗೊತ್ತಾಗ್ತಿದೆಯಾ? ಯಾರು ಏನು ಅನ್ಕೊಂಡ್ರೆ ಏನು? ಸೊ ನಾವು ನೆಮ್ಮದಿಯಾಗಿದ್ದೀವ, ನಾವು ಖುಷಿಯಾಗಿದ್ದೀವ, ಅದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ನೀವು ಈ ಮೈಂಡ್ ಸೆಟ್ನ ಬೆಳೆಸ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಅಂದರೆ ಎಲ್ಲರನ್ನೂ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಓಕೆನಾ? ಸಿಕ್ಕಾಗ ಮಾತಾಡಿಸಿ ಚೆನ್ನಾಗಿರಿ. ಆದರೆ ಕಷ್ಟಕ್ಕಾಗ್ತಾರೆ, ನಮ್ಮ ಜೊತೆಗೆ ನಿಲ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಬದುಕಬೇಡಿ. ಓಕೆನಾ? ಸೊ ನಿಮ್ಮ ಲೈಫಲ್ಲಿ ಏನೇ ಆದರೂ ನೀವೇ ಜವಾಬ್ದಾರರು, ನೀವೇ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಳ್ಳಿ. ಎಲ್ಲರ ಜೊತೆ ಆರಾಮಾಗಿರಿ. ಸೊ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ಆವಾಗ ನಿಮಗೆ ಹರ್ಟ್ ಕೂಡ ಆಗೋದಿಲ್ಲ. ಅರ್ಥ ಆಗ್ತಿದೆಯಾ?
ಆ್ಯಂಡ್ ಇನ್ನೊಂದು, ಕಷ್ಟ ಮತ್ತು ನೋವು ಲೈಫ್ ಲಾಂಗ್ ಯಾರನ್ನೂ ಬಿಡೋದಿಲ್ಲ, ಬಟ್ ಅದನ್ನೆಲ್ಲ ಜಯಿಸ್ಬೇಕು ನೀವು, ಆವಾಗಲೇ ನೀವು ಗಟ್ಟಿ ಆಗೋದು. ಸೊ ಅದ್ರ ಜೊತೆನೆ ಜೀವನದಲ್ಲಿ ಮುಂದೆ ಹೋಗೋದನ್ನ ನೀವು ಸ್ಟಾರ್ಟ್ ಮಾಡ್ಕೋಬೇಕು. ಇದು ಸರಿ ಹೋದ್ಮೇಲೆ ನಾಳೆ ನಾನು ಚೆನ್ನಾಗಿರೋ ಬಟ್ಟೆ ತಗೋತೀನಿ, ಇದು ಸರಿ ಹೋದ್ಮೇಲೆ ನಾಳೆ ನಾನು ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಅಂದರೆ ಯಾವತ್ತೂ ಯಾವುದೂ ಸರಿ ಹೋಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಅದೇ ಯಾವಾಗ ನೀವು ಅದ್ರ ಜೊತೆ ಬದುಕೋದನ್ನ ರೂಢಿ ಮಾಡ್ಕೊಳ್ತೀರಾ, ಸೊ ಅದೆಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಅನ್ನೋ ಹಾಗೆ ನಿಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಾ? ಯಾವತ್ತೂ ಲೈಫಲ್ಲಿ ಸೋತೋಗ್ಬೇಡಿ, ಜಸ್ಟ್ ಮುಂದೆ ಸಾಗ್ತಾ ಇರಿ ಲೈಫಲ್ಲಿ ಅಷ್ಟೇನೆ. ನೀವು ಯೋಚನೆ ಮಾಡಿಕೊಂಡು ಕೊರಗ್ತಾ, ಅಯ್ಯೋ ಜೀವನ ಹಿಂಗಾಯ್ತು, ನಂದು ಹಿಂಗಿದೆ, ಸಾಕಾಯ್ತು, ಅದು ಇದು ಅನ್ಕೊಳ್ಳೋದ್ರಿಂದ ಯಾವತ್ತೂ ಯಾವುದೂ ಸರಿ ಹೋಗೋದಿಲ್ಲ. ಕಷ್ಟ ಸುಖ ಬರ್ತಾನೇ ಇರುತ್ತೆ, ನೀವು ಅನ್ಕೊಳ್ಳಿ ಬಿಡಲಿ. ಓಕೆನಾ? ಸೊ ಆದಷ್ಟು ಪಾಸಿಟಿವ್ ಥಿಂಕಿಂಗ್ನ ರೂಢಿ ಮಾಡ್ಕೊಳ್ಳಿ. ಓಕೆನಾ? ಆ್ಯಂಡ್ ತಾಳ್ಮೆ ಬೆಳೆಸ್ಕೊಳ್ಳಿ. ಏನೋ ಸರಿ ಇಲ್ಲ ಲೈಫಲ್ಲಿ ಅನ್ನೋದಕ್ಕಿಂತ ಏನು ಸರಿ ಇದೆ, ಯಾವುದನ್ನು ಸರಿ ಮಾಡ್ಕೋಬೋದು, ಯಾವ ಥರ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲೈಫ್ನ ಎಂಜಾಯ್ ಮಾಡಿ. ನನಗೊಂದು ಹೇಳಿ, ಯಾರಾದರೂ ಕಷ್ಟನೇ ಇಲ್ಲ ಅನ್ನೋರಿದ್ದಾರಾ? ಯಾರಾದರೂ ಇದ್ರೆ ಹೇಳ್ಬಿಡಿ. ಅದು ಎಂಥ ಕೋಟ್ಯಾಧಿಪತಿ ಆಗಿರಲಿ, ಕಷ್ಟನೇ ಇಲ್ಲ ಅನ್ನೋರಿದ್ರೆ ಹೇಳಿ ನೋಡೋಣ. ಸಾವೇ ಇಲ್ಲ ಅನ್ನೋದಿದ್ರು ಕೂಡ ಹೇಳಿ ನೋಡೋಣ. ಆಗೋದಿಲ್ಲ, ಯಾರು ಇಲ್ಲ ಅಂತ ಹೇಳೋಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ಬಿಕಾಸ್ ದುಡ್ಡಿದ್ರೆ ಹೆಲ್ತ್ ಇರಲ್ಲ, ಹೆಲ್ತ್ ಇದ್ರೆ ದುಡ್ಡು ಇರೋದಿಲ್ಲ, ಆ್ಯಂಡ್ ಎರಡೂ ಇದ್ರೆ ನೆಮ್ಮದಿ ಇರೋದಿಲ್ಲ. ಸೊ ಏನಾದರೂ ಒಂದು ಇರುತ್ತೆ. ನಿಮ್ಮದು ಕಷ್ಟ ದೊಡ್ಡದಲ್ವೇ ಅಲ್ಲ, ಜೀವನ ಸಾಕಾಗಿದೆ ಅಂತ ಯಾವತ್ತೂ ಅನ್ಕೋಬೇಡಿ. ನಿಮಗೆ ಜೀವನ ಸಿಕ್ಕಿರೋದು ಒಂದು ಬ್ಲೆಸ್ಸಿಂಗ್, ಒಂದು ಆಶೀರ್ವಾದ. ಅರ್ಥ ಆಗ್ತಿದೆಯಾ? ಸೊ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಓಕೆನಾ? ಸೊ ಪಾಸಿಟಿವಿಟಿ ಜಾಸ್ತಿ ಮಾಡ್ಕೊಳ್ಳಿ ಲೈಫಲ್ಲಿ, ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಸೊ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ಆವಾಗ ನಿಮ್ಮ ಲೈಫಲ್ಲಿ. ಆ್ಯಂಡ್ ನೆಗೆಟಿವ್ನ ಎದುರಿಸುವಂತಹ ಧೈರ್ಯ, ಒಂದು ತಾಳ್ಮೆ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಈಗ ನಾವು ಬದಲಾದ್ರೆ ತಾನೇ ನಮ್ಮ ಜೀವನ ಬದಲಾಗೋದು. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾವುದೋ ಹಳ್ಳಿನಲ್ಲಿ ಇದ್ರಿ ಅಂತ ಅಂದ್ಕೊಳ್ಳಿ. ನಿಮ್ಮನ್ನು ಓದಿಸ್ಲಿಲ್ಲ, ಹಾಗಾಗಿ ನೀವು ಅಲ್ಲೇ ಉಳ್ಕೊಂಡ್ರೆ ಅದೇ ಕಷ್ಟಗಳಲ್ಲಿ ಬೆಳೀತಾ ಹೋದ್ರಿ. ಆದರೆ ನಿಮ್ಮ ಮಕ್ಕಳನ್ನ ನೀವು ಓದಿಸಿದ್ರಿ. ಓಕೆನಾ? ಅವ್ರ ಕೆಲ್ಸಕ್ಕೆ ಸೇರಿ ನಿಮ್ಮನ್ನ ಸಿಟಿನಲ್ಲಿ ಇಟ್ಕೊಂಡು ನೋಡ್ಕೊಳ್ತಿದ್ದಾರೆ ಅಂದ್ಕೊಳ್ಳಿ, ಯಾವುದೇ ಕಷ್ಟ ಇಲ್ಲ. ಸೊ ಇದೆಲ್ಲ ಹೇಗೆ ಸಾಧ್ಯ? ನೀವು ಬದಲಾದ್ರಿ, ನಿಮ್ಮ ಮೈಂಡ್ಸೆಟ್ ಬದಲಾಯಿಸ್ಕೊಂಡ್ರಿ. ಸೊ ನಿಮ್ಮ ಜೀವನ ಬದಲಾಯಿತು, ನಿಮ್ಮ ಮಕ್ಕಳ ಜೀವನ ಬದಲಾಯಿತು, ಅವರ ಮುಂದಿನ ಜೀವನ ಬದಲಾಗುತ್ತೆ. ಗೊತ್ತಾಗ್ತೀಯಾ? ಸೊ ಯಾವಾಗಲೂ ನಮ್ಮಲ್ಲಿ ಏನು ಬದಲಾವಣೆ ತರಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆ ಬದಲಾವಣೆನ ತಂದ್ಕೊಳ್ಳಿ. ಏನೋ ಆಗಿದೆ ಅನ್ನೋ ಕೊರಗೋ ಬದಲು ಏನು ಬದಲಾವಣೆ ಮಾಡ್ಕೋಬಹುದು, ಸೊ ಯಾವ ರೀತಿ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಸೊ ಎಲ್ಲ ಒಳ್ಳೆಯದಾಗಿ ಚೇಂಜ್ ಆಗ್ತಾ ಬರುತ್ತೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಇನ್ನೊಂದು, ಲೈಫಲ್ಲಿ ಏನೇ ಅವಶ್ಯಕತೆ ಇರಲಿ ಬಿಡಲಿ ಬೇರೆಯವರಿಂದ, ನೀವು ಒಂದೇ ರೀತಿ ಇರಿ. ಯಾಕೆ ಗೊತ್ತಾ? ಈ ಅವಶ್ಯಕತೆಗೆ ತಕ್ಕಂತೆ ಬದಲಾಗೋರು ಸೊ ಯಾವತ್ತೂ ಶಾಶ್ವತ ಅಲ್ಲ ಅವರು. ಅರ್ಥ ಆಗ್ತಿದೆಯಾ? ಅದು ಯಾವುದೇ ಸಂಬಂಧ ಆಗಲಿ, ಸೊ ಒಂದು ಸುಖ ಇರಲಿ ದುಃಖ ಇರಲಿ, ಅವಶ್ಯಕತೆ ಇರಲಿ ಬಿಡಲಿ, ನೀವು ನಾರ್ಮಲ್ ಆಗಿರಿ, ಎಲ್ಲರನ್ನೂ ಆರಾಮಾಗಿ ಮಾತಾಡಿಸಿ ಚೆನ್ನಾಗಿರಿ ಅಷ್ಟೇ. ಸೊ ಅವರಿಂದ ಏನೋ ಸಿಗುತ್ತೆ ಅಂತ ನೀವು ಹೋದರೆ ಸೊ ಅದು ಜಾಸ್ತಿ ದಿನ ಉಳಿಯಲ್ಲ ಸಂಬಂಧ. ಸೊ ಇವಾಗ ಚೆನ್ನಾಗಿರಬಹುದು, ಆದರೆ ಆ ಅವಶ್ಯಕತೆ ಮುಗಿದ ಮೇಲೆ ಅವರ ನಿಜವಾದ ಬುದ್ಧಿ ಗೊತ್ತಾಗುತ್ತೆ. ಸೊ ಅವಾಗ ಹರ್ಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಆ ರೀತಿ ಚೇಂಜ್ ಆಗೋದಕ್ಕೆ ಹೋಗಬೇಡಿ. ಆ್ಯಂಡ್ ಆ ಥರ ಯಾರಾದರೂ ನಿಮ್ಮ ಲೈಫಲ್ಲಿ ಇದ್ದರೆ ಮೊದಲು ಅವ್ರನ್ನ ದೂರ ಇಟ್ಬಿಡಿ. ಸೊ ಅಂಥವ್ರನ್ನ ದೂರ ಇಟ್ಬಿಟ್ರೆ ನೀವು ನಿಮ್ಮ ಲೈಫಲ್ಲಿ 90% ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ, ಸಾಲ್ವ್ ಆಗಿಬಿಡುತ್ತೆ. ಗೊತ್ತಾಗ್ತಿದೆಯಾ? ಹೌದು ತಾನೇ? ನಿಜ ಅಲ್ವಾ? ಲೈಫ್ ಸಾಕಾಗಿದೆ ಅನ್ನೋದನ್ನ ಈ ಕ್ಷಣದಿಂದಲೇ ಹೇಳ್ಕೊಳ್ಳೋದನ್ನ ಬಿಟ್ಟು ಹಾಕಿ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನ ಲೈಫ್ ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗ್ತಾ ಇದೆ. ಸೊ ಇದನ್ನು ಒನ್ ಮಂತ್ ನೀವು ಹೇಳ್ಕೊಳ್ಳಿ. ಯಾವಾಗ ನಿಮಗೆ ಲೈಫ್ ಸಾಕಾಗಿದೆ ಅನಿಸುತ್ತೆ ಅವಾಗ ಇದನ್ನು ಹೇಳ್ಕೊಳ್ಳಿ. 1 ಮಂತ್ ಆದಮೇಲೆ ನೋಡಿ ನಿಮ್ಮ ಲೈಫಲ್ಲಿ ಎಷ್ಟೊಂದು ಒಳ್ಳೆ ರೀತಿಯ ಬದಲಾವಣೆ ಆಗಿರುತ್ತೆ. ನೆಗೆಟಿವ್ ಥಿಂಕಿಂಗ್ಗಳು ಮ್ಯಾಕ್ಸಿಮಮ್ ದೂರ ಆಗಿರುತ್ತೆ ಆ್ಯಂಡ್ ಪಾಸಿಟಿವಿಟಿ ತುಂಬಿರುತ್ತೆ ನಿಮ್ಮ ಲೈಫಲ್ಲಿ.
ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು, ಜೊತೆಲಿದ್ದವರೆಲ್ಲ ಬದಲಾಗ್ತಿದ್ದಾರೆ ಅಂತ ನೀವು ಯೋಚನೆ ಮಾಡಿಕೊಂಡು ದುಃಖ ಪಡೋದಕ್ಕೆ ಹೋಗ್ಬೇಡಿ. ಬದಲಾಗೋರ್ನ ಬದಲಾಗೋದಕ್ಕೆ ಬಿಟ್ಬಿಡಿ. ಯಾಕಂದರೆ ಜನಗಳು ಬಣ್ಣ ಬದಲಾಯಿಸ್ತಾ ಇದ್ರೆ ದೇವರು ಎಲ್ಲರ ಸಮಯನ ಬದಲಾಯಿಸ್ತಿರ್ತಾರೆ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆನಾ? ದುಃಖ ಯಾವತ್ತೂ ಯಾರನ್ನೂ ಬಿಟ್ಟು ಹೋಗೋದಿಲ್ಲ. ಓಕೆನಾ? ನೀವು ಅದಕ್ಕೆ ಹೆದರ್ಕೊಂಡು ಕೂತ್ರೆ ಹಾಗೇ ಕೂತಿರ್ಬೇಕಾಗತ್ತೆ. ಆ ದುಃಖ, ಯೋಚನೆ, ಓವರ್ ಥಿಂಕಿಂಗ್ ಎಲ್ಲನೂ ಮೊದಲು ಬಿಟ್ಟು ಹಾಕಿ ಈ ಕ್ಷಣನೇ. ಗೊತ್ತಾಗ್ತಿದ್ಯಾ? ಎಲ್ಲನೂ ಬಿಟ್ಟು ಹಾಕಿ ನೀವು ಯೋಚನೆಗಳನ್ನ ಫಸ್ಟ್ ಆಫ್ ಆಲ್ ಲೈಫಲ್ಲಿ ಏನು ಬರುತ್ತೆ ಅದ್ರ ಜೊತೆ ಜೀವಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದೇ ಕಷ್ಟ ಆಯಿತು, ದುಃಖ ಆಯಿತು, ನಿಮ್ಮನ್ನ ಕುಗ್ಸೋದಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಾಗ್ತಿದೆಯಾ? ಆ್ಯಂಡ್ ನೀವು ಎಲ್ಲರೂ ಇಲ್ಲಿಗೆ ಬಂದಿರೋದು ಅಳೋದಕ್ಕಲ್ಲ, ಕೊರಗೋದಕ್ಕಲ್ಲ, ಈ ಜಗತ್ತನ್ನೇ ಆಳೋದಕ್ಕೆ. ಗೊತ್ತಾಗ್ತಿದೆಯಾ? ಅಳೋದಕ್ಕಲ್ಲ, ಆಳೋದಕ್ಕೆ. ನಿಮ್ಮದೇ ಈ ಲೈಫು. ನಿಮ್ಗೆ ಇಷ್ಟ ಬಂದಂಗೆ ಇರ್ಬೋದು, ಇಷ್ಟ ಬಂದತ್ರ ಹೋಗ್ಬೋದು, ಇಷ್ಟ ಬಂದಿದ್ದು ತಿನ್ಬೋದು, ಇಷ್ಟ ಬಂದಿದ್ದು ಬಟ್ಟೆ ಹಾಕ್ಬೋದು. ಜಸ್ಟ್ ಎಂಜಾಯ್ ಯುವರ್ ಲೈಫ್ ಅಷ್ಟೇ. ಅದೇನೇ ಕಷ್ಟ ಇರಲಿ ಅದನ್ನು ಸೈಡಿಗೆ ಇಟ್ಟು ಜಸ್ಟ್ ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಡೇ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನಿಂದ ಆದಷ್ಟು ನಿಮಗೆ ಸಹಾಯ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಸಪೋರ್ಟ್ ಮಾಡಿ. ಓಕೆನಾ? ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.